ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಆರೋಗ್ಯ ಅನ್ನೋದು ಜೀವನದ ಸಂಪತ್ತು ಅಂತ ಹೇಳ್ತೇವೆ, ನಿಜವಾದ ಸಂಪತ್ತು. ಯಾರಿಗೆ ಆರೋಗ್ಯ ಸರಿಗಿರೋದಿಲ್ಲ ಅವರು ಜೀವನ ವ್ಯವಸ್ಥೆ ನೋಡಿದ್ರೆ ನಾವು ತಿಳ್ಕೊಳ್ಬೇಕಾಗಿದ್ದು ಬಹಳಷ್ಟಿದೆ. ಭಗವಂತ ಏನು ಕೊಡ್ತಾನೋ ಏನು ಬಿಡ್ತಾನೋ ಬೇರೆ ವಿಷಯ, ಆರೋಗ್ಯ ಸಂಪತ್ತು ಮಾತ್ರ ಒಳ್ಳೆಯದಾಗಿ ಕೊಡಬೇಕಂತೆ. ನಿಮ್ಮ ಆರೋಗ್ಯ ಚೆಂದ ಇತ್ತಾ 1000 ಮಾಡ್ಬೋದು, ಬೆಟ್ಟನ ಹತ್ಬೋದು, ಬೆಟ್ಟನೂ ಇಳಿಬೋದು, ದುಡಿಬೋದು, ಕಳಿಬೋದು, ಮತ್ತೊಮ್ಮೆ ಗೆಲ್ಬೋದು, ಸೋಲ್ಬೋದು, ಎಲ್ಲನೂ ನಡೆಸ್ಬೋದಾಗಿದೆ. ಆರೋಗ್ಯ ಕೆಡ್ತಾ ಹೋದರೆ ಅದು ಒಂದು ರೀತಿಯಲ್ಲಿ ಪರಿಸ್ಥಿತಿ ಹೀನಾಮಾನವಾಗಿ ಹೋಗುತ್ತೆ. ಸದಾಕಾಲ ಯಾತನೆ, ನೋವು, ನರಳಾಟ, ಸುಸ್ತು, ಆಯಾಸ ಇವೆಲ್ಲವೂ ಕೂಡ ಸಮಸ್ಯಾಧಾರಿತವಾಗಿ ಕಾಣ್ತಾ ಇರುತ್ತೆ. ಕೆಲವೊಮ್ಮೆ ಅನಾರೋಗ್ಯ ಆಗಲಿಕ್ಕೆ ಬಹಳಷ್ಟು ಕಾರಣ ನೋಡ್ಬೋದಾಗಿದೆ. ಮಾಡತಕ್ಕಂಥ ಜೀವನ ಶೈಲಿ, ತಿಂತಕ್ಕಂಥ ಆಹಾರದ ವ್ಯವಸ್ಥೆ, ಅಥವಾ ಒಂದು ರೀತಿಯಲ್ಲಿ ಆರೋಗ್ಯದ ಮೇಲೆ ಕಾಳಜಿ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳು, ಇವೆಲ್ಲವೂ ಕೂಡ ಮನುಷ್ಯನನ್ನು ಅನಾರೋಗ್ಯಕ್ಕೀಡು ಮಾಡೋದು ಸಹಜವಾದಂಥ ಒಂದು ವ್ಯವಸ್ಥೆ ಆಗಿದೆ. ಆರೋಗ್ಯದಿಂದಿರಬೇಕಂತಂದರೆ ಬಹಳಷ್ಟು ಕಟ್ಟುನಿಟ್ಟಿನ ಒಂದು ಪಥ್ಯ, ಆಹಾರ ಸೇವನೆ, ನಿಮ್ಮ ಕ್ಷೇಮ, ನಿಮ್ಮ ಯೋಗಕ್ಷೇಮ ಎಲ್ಲವನ್ನ ನೋಡ್ಕೊಂಡು ತಾವು ಹೋಗಬೇಕಾಗತ್ತೆ. ಎಲ್ಲವನ್ನೂ ಮಾಡ್ತೀರ, ಎಂಥದ್ದೂ ತಿನ್ನೋದಿಲ್ಲ, ಏನೂ ಮಾಡೋದಿಲ್ಲ, ಆದರೂ ಕೂಡ ನಿಮ್ಮ ಆರೋಗ್ಯ ಕೆಡ್ತಾನೇ ಇರುತ್ತೆ. ಏನಕ್ಕೆ ಗೊತ್ತಿಲ್ಲ. ಸದಾ ಕಾಲ ದೇಹದಲ್ಲಿ ಆಯಾಸ ಅನ್ನೋದು ಸುಸ್ತು ಈ ರೀತಿಯಲ್ಲಿ ಕಾಲ ಕಳೀತಾ ಇರ್ತೀರ. ಬರೀ ಕಾಲಲ್ಲಿ ಊತ, ಕೈಯಲ್ಲಿ ಊತ ಈ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ದೇಹದಲ್ಲಿ ತಲೆಯಿಂದ ಪಾದದವರೆಗೂ ಆಪಾದ ಮಸ್ತಕ ಉರಿ ಆಗುವಂಥದ್ದು. ಹಾಗೆ ನೋವು, ಜಾಯಿಂಟ್ ಪೇನು, ಎಡಭಾಗದಲ್ಲೋ ಬಲಭಾಗದಲ್ಲೋ ನೋವು, ತಲೆ ಶೂಲೆ ಅಂಥದ್ದು ಇವೆಲ್ಲವೂ ಕೂಡ ಯಥೇಚ್ಛವಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇದಕ್ಕೋಸ್ಕರ ನೀವು ಸಮಸ್ಯೆ ಏನಿದೆ, ಏನಕ್ಕೋಸ್ಕರ ಹಿಂಗಾಗ್ತಿದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ವೈದ್ಯರ ಬಳಿ ಹೋಗ್ತೀರ. CT ಸ್ಕ್ಯಾನು, ಆ ಸ್ಕ್ಯಾನು, MRI ಎಲ್ಲವೂ ಕೂಡ ಮಾಡಿಸ್ತೀರ. ಕೊನೆಯದಾಗಿ ನಿಮಗೊಂದು ರಿಸಲ್ಟ್ ಬರುತ್ತೆ, ಏನು ಸಮಸ್ಯೆ ಇಲ್ಲ, ಎಲ್ಲ ನಾರ್ಮಲ್ ಅಂತೇಳಿ. ಸರಿ ಸ್ವಾಮಿ, ನಾರ್ಮಲ್ ಇದೆ, ಆದರೂ ಕೂಡ ನಿಮ್ಗೆ ಈ ಯಾತನೆ ಯಾಕೆ, ಈ ಕಷ್ಟಗಳು ಯಾಕೆ ಹೋಗ್ತಾ ಇಲ್ಲ? ದಿನೇಕವಾಗಿ ಆ ನೋವು ಅನುಭವಿಸ್ತಾ ನೀವು ಕೃಷಿಯಾಗಿ ಹಾಸಿಗೆ ಹಿಡಿಯುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಿರುತ್ತೆ. ಇಂತಹ ಅನಾರೋಗ್ಯಕರ ವ್ಯವಸ್ಥೆಯಿಂದ ತಾವು ಹೊರಗಡೆ ಬರಬೇಕು. ನಿಮ್ಮ ಆರೋಗ್ಯ ಚೈತನ್ಯದಾಯಕವಾಗಿರಬೇಕು. ಹಾಗಾಗಿ ತಾವು ಏನು ಮಾಡ್ಬೋದು, ಈ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಚೇತರಿಕೆ ಕಾಣುತ್ತೆ. ಲವಲವಿಕೆ, ಚೈತನ್ಯ, ಹಾಗೆ ನೋವು, ಯಾತನೆ ಇವೆಲ್ಲವೂ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮಲ್ಲಿ ಉರಿಯಂಥ ಸಮಸ್ಯೆ, ಆಯಾಸದಂಥದ್ದೇನಿದೆ ಅವೆಲ್ಲವೂ ಕೂಡ ಒಂದು ಸರಿದಾರಿಗೆ ಬರುತ್ತೆ. ತಾವು ಇದನ್ನು ಮಾಡ್ಬೋದು. ಏನದು? ಮೊದಲು ಈಶ್ವರಿಯ ಬೇರನ್ನು ತೆಗೆದುಕೊಳ್ಳಿ, ಬಜೆ, ಸ್ವಲ್ಪ ಅಮೃತ ಬಳ್ಳಿ. ಈಶ್ವರಿಯ ಬೇರು, ಬಜೆ, ಅಮೃತ ಬಳ್ಳಿ ಈ ಮೂರನ್ನು, ಈ ಗಂಧ ಹೇಗೆ ತೆಗೆದುತ್ತಾರಲ್ಲ ಆ ರೀತಿಯಲ್ಲಿ ಅದನ್ನು ಒಂದು ರೀತಿಯಲ್ಲಿ ತೆಗಿಬೇಕು. ಅದನ್ನು ಅಂದರೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಅದನ್ನು ತಾವು ಈಶ್ವರಿಯ ಬೇರು, ಬಜೆ ಮತ್ತು ಅಮೃತ ಬಳ್ಳಿ ಅದನ್ನು ಹಾಗೆ ಮಾಡ್ಕೊಂಡು, ಅಥವಾ ತಾವು ಅದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬೆಳಗಿನ ಜಾವ ಹಾಳು ಹೊಟ್ಟೆಯಲ್ಲಿ, ಅಂದರೆ ಏನೂ ಸೇವಿಸಿರಬಾರ್ದು, ಸ್ವಲ್ಪ ನೀರಿಗೆ ಮಿಶ್ರಣ ಮಾಡಿ ಇದನ್ನು ತಾವು ಕುಡಿದು ಬಿಡಿ. ಖಂಡಿತವಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ, ಈ ಉರಿ, ಆಯಾಸ, ಏನೇನು ಸಮಸ್ಯೆ ಇದೆ, ಎಷ್ಟೇ ಸ್ಕ್ಯಾನ್ ಮಾಡಿದ್ರೂ ಕಡಿಮೆ ಆಗದೆ ಇರತಕ್ಕಂಥ ಸಮಸ್ಯೆ ಇದಾವಲ್ಲ ಇವೆಲ್ಲ ಕಡಿಮೆ ಆಗುತ್ತೆ. ಹಾಗಂತ ಎಲ್ಲ ಅನಾರೋಗ್ಯನೂ ವಾಸಿ ಆಗುತ್ತೆ ಅನ್ನೋದು ಸುಳ್ಳು. ಇಂಥ ಪರ್ಟಿಕ್ಯುಲರಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಏನಾಗಿದೆ, ನಿಮ್ಮ ಒಂದು ದೇಹದಲ್ಲಿ ಯಾರಾದರೂ ಮದ್ದಂಥದ್ದು ಅಥವಾ ಏನಾರು ಒಂದು ಮಾಡಿ ನಿಮ್ಮನ್ನು ಬಹಳಷ್ಟು ಅನಾರೋಗ್ಯಕ್ಕೆ ಈಡು ಮಾಡಿದರೆ, ತೊಂದರೆ ಮಾಡಿದರೆ ಅದೆಲ್ಲವನ್ನು ಸ್ವಚ್ಛ ಮಾಡಿ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ. ಹಾಗಂತ ಮಾತ್ರಕ್ಕೆ ಇದು ದೊಡ್ಡ ಅನಾರೋಗ್ಯದ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವೈದ್ಯೋ ನಾರಾಯಣ ಹರಿ, ವೈದ್ಯರ ಬಳಿನೇ ಹೋಗಬೇಕು. ಅಲ್ಲೂ ಕೂಡ ಫಲಿತಾಂಶ ಸಿಗದೆ ನಿಮ್ಗೆ ಏನಾದರೂ ಆ ಒಂದು ಸ್ಥಿತಿ ರೋಗ ವಿಚಾರವನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅಂಥ ಪರಿಸ್ಥಿತಿಯಲ್ಲಿ
ಅಂದರೆ ಈ ಸಣ್ಣ ಪುಟ್ಟ ಉರಿ, ಆಯಾಸ, ಸುಸ್ತು, ನೋವು, ಪೇನ್ ಏನಿದೆ, ಜಾಯಿಂಟ್ ಪೇನ್ ಇಂಥದ್ದೆಲ್ಲ ಈ ಸಂಬಂಧಿತ ಬಾಧೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಖಂಡಿತ ತಾವು ಇದನ್ನು ಮಾಡಿ, ಇದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದನ್ನ ತಾವು ಪಡೆದಿರ್ತೀರ. ಈ ಸಣ್ಣದಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಮತ್ತಷ್ಟು ಅನಾರೋಗ್ಯಕರವಾದಂಥ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಕಾಡಾಟ ಕೊಡ್ತಾಯಿದ್ರೆ ನಮಗೆ ತಿಳಿದಿದ್ದರೆ ತಿಳಿಸುವಂಥ ಪ್ರಯತ್ನ ನಮ್ಮಿಂದ ಸಾಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಸ್ಥಳ ಬಂದು ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇದೆ ಬೆಂಗಳೂರಿನಲ್ಲಿ. ಬರೋರು ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.